ಎಲ್ಲರಿಗೂ ನಮಸ್ಕಾರ. ಕ್ರಿಯೇಟಿವ್ ಐಎಎಸ್ ಅಕಾಡೆಮಿಗೆ ಸ್ವಾಗತ. ಈ ದಿನ ನಾವು ಒಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಶದ ಬಗ್ಗೆ ಡಿಸ್ಕಸ್ ಮಾಡಲಿದ್ದೇವೆ. ಸಿಂಧೂ ನದಿ ಒಪ್ಪಂದ ಭಾರತ ಮತ್ತು ಪಾಕಿಸ್ತಾನ ವಿಷಯಕ್ಕೆ ಕುರಿತಾಗಿ ಸಂಬಂಧಪಟ್ಟಂತೆ ಭಯೋತ್ಪಾದನೆಗೆ ಕಾರಣ ಆಗಿರತಕ್ಕಂತಹ ಪಹಲ್ಗಾಮ್ ಅಟ್ಯಾಕ್ ನ ವಿರುದ್ಧವಾಗಿ ಭಾರತ ತೆಗೆದುಕೊಂಡಿರ್ತಕ್ಕಂಥ ಅತ್ಯುನ್ನತ ನಡೆ ಏನು ಅಂತ ನೋಡ್ಕೊಂಡಾಗ, ಡಿಸಿಷನ್ ಏನು ಅಂತ ನೋಡ್ಕೊಂಡಾಗ, ಸಿಂಧೂ ನದಿ ಒಪ್ಪಂದದ ಒಂದು ಏನ್ ಮಾಡಿದೆ, ಭಾರತ ಅದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ. ಅರ್ಥ ಆಗ್ತಿದ್ಯಾ? ರೈಟ್. ಸಿಂಧೂ ನದಿ ಒಪ್ಪಂದದ ಕುರಿತಾಗಿ ಈ ದಿನ ನಾವು ಡಿಸ್ಕಸ್ ಮಾಡಲಿದ್ದೇವೆ. ಸೊ ಮುಂದುವರೆದಂತೆ ಇಲ್ಲಿ ಆ ಸಿಂಧೂ ನದಿ ಒಪ್ಪಂದದ ಕುರಿತಾಗಿ ಅತ್ಯಂತ ಪ್ರಮುಖವಾಗಿರುವಂತಹ ಅಂಶಗಳನ್ನ ನಾವು ನೋಡ್ಕೊಂಡಾಗ, ಸೊ ಮೊದಲನೇ ಹಂತದಲ್ಲಿ ನಮ್ಗೆ ಸಿಂಧೂ ನದಿ ಒಪ್ಪಂದದ ಒಂದು ಪ್ರಮುಖವಾಗಿರ್ತಕ್ಕಂಥ ಓವರ್ ವ್ಯೂ, ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಅವಲೋಕನ ಬೇಕಾಗಿರುತ್ತೆ. ಸೊ ಅವಲೋಕನದ ಬಗ್ಗೆ ನಾವು ಡಿಸ್ಕಸ್ ಮಾಡಿದಾಗ, ಮೊದಲನೇ ಹಂತದಲ್ಲಿ ಸಿಂಧೂ ನದಿ ಒಪ್ಪಂದ, ಇದನ್ನ ನಾವೇನಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ಅಂತ ನೋಡ್ಕೊಂಡಾಗ ಇಂಡಸ್ ವಾಟರ್ ಟ್ರೀಟಿ ಅಂತೇಳಿ ಕರಿತೀವಿ. ಅರ್ಥ ಆಗ್ತಿದ್ಯಾ? ಇಂಡಸ್ ವಾಟರ್ ಟ್ರೀಟಿ ಅಂತೇಳಿ ಕರಿತೀವಿ. ಬಿ ರಿಮೆಂಬರ್, ತುಂಬಾನೇ ಇಂಪಾರ್ಟೆಂಟು. ಸೊ ಇಲ್ಲಿ ಇದರ ಮೂಲವಾಗಿರ್ತಕ್ಕಂಥ ಪರಿಚಯವನ್ನ ಒಂದು ಬಾರಿ ನೋಡ್ಕೊಳ್ಳೋಣ. ಪಹಲ್ಗಾಮ್ ಟೆರರ್ ಅಟ್ಯಾಕ್ ಆದ ನಂತರ ಭಾರತ ಸಿಂಧೂ ನದಿ ಒಪ್ಪಂದಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿ ಅದನ್ನ ರದ್ದುಪಡಿಸಿತ್ತು. ಓಕೆ, ಅದರ ಮೂಲವಾಗಿರ್ತಕ್ಕಂಥ ಅಂಶವನ್ನ ಇಲ್ಲಿ ನಾವು ಡಿಸ್ಕಸ್ ಮಾಡೋಣ. ನೋಡಿ, ಸಿಂಧೂ ನದಿ ಒಪ್ಪಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆಗಿರ್ತಕ್ಕಂಥದ್ದು ಮುಖ್ಯವಾಗಿರುವಂತ ಅಂಶ. ನಂತರದಲ್ಲಿ ಇದು ಎಷ್ಟರಲ್ಲಿ ಆಯಿತು ಅಂತ ಪ್ರಶ್ನೆಯನ್ನ ಕೇಳಿದಂತಹ ಸಂದರ್ಭದಲ್ಲಿ 1960ರಲ್ಲಿ ಆಗಿರುವಂತದ್ದು ಭಾರತ ಮತ್ತು ಪಾಕಿಸ್ತಾನದ ನಡುವೆ. ಯಾವ ಒಂದು ನದಿಯ ಒಪ್ಪಂದ ಅಂತ ಹೇಳಿದಾಗ ಸಿಂಧೂ ನದಿ ಒಪ್ಪಂದ ಅಂತ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಇದರ ಮಧ್ಯಸ್ಥಿಕೆಯನ್ನು ವಹಿಸಿರ್ತಕ್ಕಂಥ ಅಂತಾರಾಷ್ಟ್ರೀಯ ಸಂಸ್ಥೆ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದಾಗ ವಿಶ್ವ ಬ್ಯಾಂಕ್ ಅಂತೇಳಿ ನೀವು ಐಡೆಂಟಿಫೈ ಮಾಡಬೇಕು. ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತದ್ದು. ಇದನ್ನ ವಿಶ್ವ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್ ಅಂತಲೂ ಕೂಡ ಕರಿತೀವಿ. ಅರ್ಥ ಆಗ್ತಿದೆಯಾ? ತುಂಬಾನೇ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸೊ ಇದು ಏನಕ್ಕೆ ಸುದ್ದಿಲಿದೆ ಅಂತ ನೋಡ್ಕೊಂಡಾಗ, ಭಾರತ ಈ ಒಂದು ಒಪ್ಪಂದವನ್ನ ರದ್ದುಪಡಿಸಿದೆ ಅಂತಕ್ಕಂತಹ ಒಂದು ಮಾಹಿತಿಯನ್ನ ಇತ್ತೀಚೆಗೆ ನಮ್ಮ ಸರ್ಕಾರ ಹೊರಗಡೆ ತಗೊಂಡ್ಬಂದಿರುವಂತದ್ದು. ಸೊ ಇದಕ್ಕೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಬಿಕ್ಕಟ್ಟು ಕೂಡ ಇದೆ. ಆ ಬಿಕ್ಕಟ್ಟು ಯಾವುದು ಅಂತ ನಾವು ಒಂದು ಬಾರಿ ಗಮನಿಸಿಕೊಂಡಾಗ ನೋಡಿ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನಿರ್ತಕ್ಕಂಥ ಈ ನದಿ ಇದೆಯಲ್ಲ, ಸಿಂಧೂ ನದಿ, ಇದಕ್ಕೆ ಕೆಲವೊಂದು ಟ್ರಿಬ್ಯೂಟರೀಸ್ಗಳಿದಾವೆ. ಟ್ರಿಬ್ಯೂಟರೀಸ್ಗಳು ಅಂದ್ರೆ ಅದಕ್ಕೆ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ ಅಂದ್ರೆ ಉಪನದಿಗಳು ಅಂತೇಳಿ ಕರಿತೀವಿ. ನೆನ್ಪಿಟ್ಕೊಳ್ಬೇಕು, ತುಂಬಾ ಇಂಪಾರ್ಟೆಂಟ್. ಸೊ ಈ ಉಪನದಿಗಳಿಗೆ ಕುರಿತಾಗಿ ಜಮ್ಮು ಕಾಶ್ಮೀರದಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ ಗಳನ್ನ, ಅದಕ್ಕೆ ನಾವು ಕನ್ನಡದಲ್ಲಿ ಜಲವಿದ್ಯುತ್ ಪ್ರಾಜೆಕ್ಟ್ ಅಥವಾ ಜಲವಿದ್ಯುತ್ ಶಕ್ತಿ ಯೋಜನೆಗಳು ಅಂತೇಳಿ ಕರಿತೀವಿ. ಈ ಒಂದು ಯೋಜನೆಗಳಿಗೆ ಕುರಿತಾಗಿ ಭಾರತ ಜಮ್ಮು ಕಾಶ್ಮೀರದಲ್ಲಿ ಕೆಲವೊಂದು ಡಿಸ್ಪ್ಯೂಟೆಡ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅನ್ನ ಆರಂಭಿಸಿದೆ. ಅರ್ಥ ಆಗ್ತಿದೆಯಾ? ಅದು ಯಾವ ನದಿಗಳು, ಯಾವ ನದಿಗೆ ನಾವು ರಚನೆ ಮಾಡಿದ್ವಿ ಅನ್ನೋದ್ರ ಕುರಿತಾಗಿ ನಾವು ಡಿಸ್ಕಸ್ ಮಾಡೋಣ. ಇದು ಸದ್ಯದಲ್ಲಿ ಬಿಕ್ಕಟ್ಟಾಗಿದೆ. ಸೊ ಇದರ ಕುರಿತಾಗಿ ಹೈ ಲೆವೆಲ್ ಕಮಿಟಿ, ಅಂದ್ರೆ ವರ್ಲ್ಡ್ ಬ್ಯಾಂಕ್ ಇಂದ ಕನ್ಸಲ್ಟೇಷನ್ ಮಾಡೋದಕ್ಕೋಸ್ಕರ ಒಂದು ಹೈ ಲೆವೆಲ್ ಕಮಿಟಿಯನ್ನು ಕೂಡ ಜಾರಿ ಮಾಡಲಾಗಿತ್ತು ಜನವರಿ ತಿಂಗಳಲ್ಲಿ. ಅದಕ್ಕೋಸ್ಕರ ಈ ಮಾಹಿತಿ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ಇದು ಮೊದಲನೇ ಹಂತದ ಮಾಹಿತಿ. ಮುಂದುವರೆದಂತೆ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಅನ್ನ ಕೊಡ್ತೇನೆ. ಏನಕ್ಕೆ ಈ ಬಿಕ್ಕಟ್ಟಾಗಿತ್ತು ಅಂತ ನೋಡ್ಕೊಂಡಾಗ, ಸೊ ಒಂದು ವಿವಾದಿತ ಯೋಜನೆಗಳಿದೆ. ಏನಂದ್ರೆ ಚೀನಾ ನದಿಗೆ 850 ಮೆಗಾವ್ಯಾಟ್ ಅನ್ನ ಹೊಂದಿರತಕ್ಕಂತ ರಾಟಲ್ ಜಲವಿದ್ಯುತ್ ಯೋಜನೆಯನ್ನ ಅಥವಾ ರಾಟಲ್ ಜಲವಿದ್ಯುತ್ ಶಕ್ತಿ ಯೋಜನೆಯನ್ನ ಯಾವ ನದಿಗೆ ಕಟ್ಟಲಾಗಿರುವಂತದ್ದು? ಭಾರತ ಚೀನಾ ನದಿಗೆ. ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸೊ ಇದು ಚೀನಾ ನದಿ ಉಪನದಿ ಅಂತಕ್ಕಂಥ ಮಾಹಿತಿ ನಿಮ್ಗೆ ಗೊತ್ತು. ಇದಾದ ನಂತರದಲ್ಲಿ ಜೀಲಂ ನದಿ ಅಂತ ಇನ್ನೊಂದು ನದಿ ಬರುತ್ತೆ, ಅದು ಕೂಡ ಸಿಂಧೂ ನದಿಯ ಉಪನದಿ. ಸೊ ಇದು ಕಿಶನ್ ಗಂಗಾ ಜಲವಿದ್ಯುತ್ ಯೋಜನೆ. ಇದರ ಸಾಮರ್ಥ್ಯ 350 ಮೆಗಾವ್ಯಾಟ್. ಸರಿಯಾಗಿ ನೆನ್ಪಿಟ್ಕೊಳ್ಬೇಕು, ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತದ್ದು. ಸೊ ಇವೆರಡು ನದಿಗಳು ಸಿಂಧೂ ನದಿಗಳ ಉಪನದಿಗಳು. ಇದಕ್ಕೆ ಕುರಿತಾಗಿ ಜಲವಿದ್ಯುತ್ ಯೋಜನೆಯನ್ನ ಭಾರತ ಏನ್ ಮಾಡಿದೆ, ಶುರು ಮಾಡಿರ್ತಕ್ಕಂಥದ್ದು, ಆರಂಭ ಮಾಡಿರ್ತಕ್ಕಂಥದ್ದು. ಬಟ್ ಇದಕ್ಕೆ ಪಾಕಿಸ್ತಾನ ಏನ್ ಮಾಡಿದೆ ಅಂದ್ರೆ ತೀವ್ರವಾಗಿರ್ತಕ್ಕಂಥ ವಿರೋಧವನ್ನ ವ್ಯಕ್ತಪಡಿಸಿದೆ. ಈ ಅಂಶವನ್ನ ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಅದಕ್ಕೋಸ್ಕರನೇ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿರುವಂತದ್ದು. ಓಕೆನಾ? ರೈಟ್. ಮುಂದಿನ ಹಂತದಲ್ಲಿ ನಿಮಗೆ ಈ ನದಿಗಳ ಒಂದು ಕುರಿತಾದ ಸಂಪೂರ್ಣ ಪರಿಚಯವನ್ನ ಕೊಡ್ತೇನೆ. ಅದಾದ ನಂತರ ನಿಮಗೆ ಒಂದು ಕ್ಲಿಯರ್ ಐಡಿಯಾ ಸಿಗ್ತಾ ಹೋಗುತ್ತೆ. ಒಂದು ನೆನ್ಪಿಟ್ಕೊಳ್ಳಿ, ಅಪ್ಪರ್ ಪಾರ್ಟ್ ಏನಿದ್ರೆ ನೋಡಿ, ಈ ಮೂಲಕ ನದಿ ಇದೆಯಲ್ವಾ, ಸೊ ಇದನ್ನ ನಾವು ಸಿಂಧೂ ನದಿ ಅಂತ ಹೇಳಿ ಕರಿತೀವಿ. ಓಕೆ, ಸಿಂಧೂ ನದಿ ಅಂತ ಹೇಳಿ ಕರಿತೀವಿ. ದಟ್ ಡ್ರೈನ್ಸ್ ಇನ್ ಟು ದ ಅರೇಬಿಯನ್ ಸಮುದ್ರ. ನೆನ್ಪಿಟ್ಕೊಳ್ಬೇಕು. ಸೊ ನಿಮಗೆ ಜಿಯೋಗ್ರಫಿಕಲ್ ಪಾಯಿಂಟ್ ಆಫ್ ವ್ಯೂಗೆ ಇಂಪಾರ್ಟೆಂಟ್ ಆಗುತ್ತೆ ನದಿಗಳ ವಿಚಾರಕ್ಕೆ ಕುರಿತಾಗಿ. ಸೊ ಇದಾದ ನಂತರದಲ್ಲಿ ಇನ್ನೊಂದು ನದಿ ಬರುತ್ತೆ. ಇದನ್ನ ನಾವು ಚೀನಾಬ್ ನದಿ ಅಂತ
ಹೇಳಿ ಕರಿತೀವಿ, ನೆನ್ಪಿಟ್ಕೊಳ್ಬೇಕು. ಚೀನಾಬ್ ನದಿ ಅಂತೇಳಿ ಕರಿತೀವಿ. ಈ ಜೀಲಂ ನದಿ ಅಂತ ಕರಿತೀವಿ. ಈ ಜೀಲಂ ನದಿಗೆ ಕಿಶನ್ ಗಂಗಾ ಪ್ರಾಜೆಕ್ಟ್ ಅನ್ನ ಕಟ್ಟಲಾಗಿದೆ. ಇದಾದ ನಂತರ ಇನ್ನೊಂದು ನದಿ ಬರುತ್ತೆ, ಅದರ ಹೆಸರು ಚೀನಾಬ್ ನದಿ ಅಂತೇಳಿ, ತುಂಬಾನೇ ಇಂಪಾರ್ಟೆಂಟ್. ಇದಕ್ಕೆ ನಾವು ಏನ್ ಕಟ್ಟಿದ್ದೇವೆ, ರಾಟಲ್ ಪ್ರಾಜೆಕ್ಟ್ ಅನ್ನ ಕಟ್ಟಿದ್ದೇವೆ. ಅರ್ಥ ಆಗ್ತಿದ್ಯಾ? ರೈಟ್. ಇದಾದ ನಂತರದಲ್ಲಿ ರಾವಿ ನದಿ ಬರುತ್ತೆ, ಇದಾದ ನಂತರದಲ್ಲಿ ಬಿಯಾಸ್ ನದಿ ಬರುತ್ತೆ, ಇದಾದ ನಂತರದಲ್ಲಿ ಸಟ್ಲೇಜ್ ನದಿ ಬರುತ್ತೆ. ಇದು ತುಂಬಾ ಪ್ರಮುಖವಾಗಿರುವಂತ ನದಿ, ಸಿಂಧೂ ನದಿಯ ಉಪನದಿ ಆಗಿದೆ. ಸೊ ಇಷ್ಟು ಸಿಂಧೂ ನದಿಯ ಉಪನದಿಯ ಕುರಿತಾಗಿರ್ತಕ್ಕಂಥ ಮೂಲವಾಗಿರುವಂತ ಅಂಶ. ಒಂದು ಬಾರಿ ಸರಿಯಾಗಿ ನೋಡ್ಕೊಳ್ಳಿ, ಇನ್ನೊಂದ್ಸಲ ರಿವೈಂಡ್ ಮಾಡಿ ಬೇಕಿದ್ರೆ ನೋಡ್ಕೊಳ್ಳಿ, ಕನ್ಸೆಪ್ಷುಯಲ್ ಕ್ಲಾರಿಟಿಯನ್ನ ಪಡೆದುಕೊಳ್ಳಿ. ಸೊ ಇದಾದ ನಂತರದಲ್ಲಿ ಏನು 1960ರಲ್ಲಿ ಇಂಡಸ್ ವಾಟರ್ ಟ್ರೀಟಿ, ಸಿಂಧೂ ನದಿ ಒಪ್ಪಂದ ಏನು ನಡೆದಿತ್ತಲ್ವಾ, ಸೊ ಈ ನದಿಯನ್ನ ಯಾವ ರೀತಿಯಾಗಿ ಬಳಸ್ಕೊಳ್ಬೇಕು ಅಂತೇಳಿ ವರ್ಲ್ಡ್ ಬ್ಯಾಂಕ್ ಮಧ್ಯಸ್ಥಿಕೆಯನ್ನ ಹೊಂದಿದೆ. ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯನ್ನು ಹೊಂದೋದ್ರ ಮೂಲಕ ನೀರಿನ ಬಳಕೆಯನ್ನ ಯಾವ ರೀತಿಯಾಗಿ ಮಾಡಬೇಕು, ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ವಾಟರ್ ಯೂಸ್ ಅಂತಾನೂ ಕೂಡ ಕರಿತೇವೆ. ಓಕೆ, ಪೂರ್ವದ ನದಿಗಳೇನಿದಾವಲ್ಲ, ರಾವಿ ಆಗಿರ್ಬೋದು, ಬಿಯಾಸ್ ಆಗಿರ್ಬೋದು, ಸಟ್ಲೇಜ್ ಆಗಿರ್ಬೋದು, ಇದನ್ನ ನೀವು ಸಿಂಪಲ್ ಆಗಿ BRS ಅಂತ ನೆನ್ಪಿಟ್ಕೊಳ್ಳಿ, ತುಂಬಾನೇ ಇಂಪಾರ್ಟೆಂಟ್. ಇವುಗಳನ್ನ ಅನಿರ್ಬಂಧಿತ ಬಳಕೆಯನ್ನ ಮಾಡಬಹುದು ಅಂತೇಳಿ, ಅಂದ್ರೆ ಭಾರತದ ಕುರಿತಾಗಿ ಅನಿರ್ಬಂಧಿತ ಅನ್ರಿಸ್ಟ್ರಿಕ್ಟೆಡ್ ಯೂಸ್ ಅಂತೇಳಿ ಕರಿತೀವಿ. ಸೊ ಈ ಅನಿರ್ಬಂಧಿತ ಬಳಕೆಯನ್ನ ಮಾಡಬಹುದು ಭಾರತ ಅಂತಕ್ಕಂಥ ಒಂದು ವಿಷಯವನ್ನ ಪೂರ್ವದ ನದಿಗಳ ಕುರಿತಾಗಿ ವರ್ಲ್ಡ್ ಬ್ಯಾಂಕ್ ಅನ್ನ ಮಧ್ಯಸ್ಥಿಕೆಯ ಮುಖಾಂತರವಾಗಿ ತೀರ್ಪನ್ನ ನೀಡಿತ್ತು. ಇದಾದ ನಂತರ ಪಶ್ಚಿಮದ ಕೆಲವೊಂದು ನದಿಗಳು ಬರುತ್ತೆ, ಅವುಗಳ ಹೆಸರು ಸಿಂಧು, ಬಿಯಾಸ್, ಸಟ್ಲೇಜ್. ಓಕೆನಾ, ಇದನ್ನ ನೀವು ಸಿಂಪಲ್ ಆಗಿ ಯಾವ ರೀತಿ ನೆನ್ಪಿಟ್ಕೊಳ್ಬಹುದು, ಸಟ್ಲೇಜ್ ಅಂದ ತಕ್ಷಣ ಎಸ್ ಬರುತ್ತೆ, ಬಿ ಅಂದ ತಕ್ಷಣ ಬಿಯಾಸ್ ಬರುತ್ತೆ, ಎಸ್ ಅಂದ ತಕ್ಷಣ ಇಂಡಸ್ ಅಂತ ಬರುತ್ತೆ. ಇದನ್ನ ನೀವು ಇನ್ನೊಂದು ಹೆಸರಲ್ಲೂ ಕೂಡ ನೆನ್ಪಿಟ್ಕೊಳ್ಬಹುದು, SBI ಅಂತ ಕೂಡ ನೆನ್ಪಿಟ್ಕೊಳ್ಬಹುದು, ತುಂಬಾನೇ ಇಂಪಾರ್ಟೆಂಟ್. ಸೊ ಇಲ್ಲಿ ಇವು ಸಿಂಧೂ ನದಿಯ ಉಪನದಿಗಳು, ಇವುಗಳ ಕುರಿತಾಗಿರ್ತಕ್ಕಂಥ ಅಂಶವನ್ನ ತಾವು ಕ್ಲಾರಿಟಿಯನ್ನ ತೆಗೆದುಕೊಳ್ಬೇಕು. ಕಾಮೆಂಟ್ ಸೆಕ್ಷನ್ ಅಲ್ಲಿ ಭಾರತದ ಯಾವ ರಾಜ್ಯವನ್ನ ಪಂಚ ನದಿಗಳ ರಾಜ್ಯ ಅಂತ ಕರಿತೇವೆ ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ಇಷ್ಟು ನದಿಗಳ ಕುರಿತಾಗಿರ್ತಕ್ಕಂಥ ಅಂಶ. ಮುಂದುವರೆದಂತೆ ಇನ್ನೊಂದು ಪ್ರಮುಖವಾಗಿರುವಂತಹ ಅಂಶ ಇದೆ, ಯಾವ ರೀತಿಯಾಗಿ ಈ ಒಂದು ಇಂಡಸ್ ವಾಟರ್ ಟ್ರೀಟಿಯನ್ನ ಅಭಿವೃದ್ಧಿ ಪಡಿಸಬೇಕು, ಇಂಪ್ಲಿಮೆಂಟೇಷನ್ ಮಾಡಬೇಕು ಅನ್ನೋದ್ರ ಕುರಿತಾಗಿ ಅತ್ಯುನ್ನತವಾಗಿರ್ತಕ್ಕಂಥ ಅಂಶ ಇದೆ. ಅದನ್ನ ನಾವು ಪರ್ಮನೆಂಟ್ ಕಮಿಷನರ್ಸ್ ಅಂತೇಳಿ ಕರಿತೇವೆ. ಎರಡೂ ದೇಶಗಳು ತನ್ನ ರೆಕಗ್ನಿಷನ್ ನ ಮುಖಾಂತರವಾಗಿ, ನೆಗೋಷಿಯೇಷನ್ ಮುಖಾಂತರವಾಗಿ ಪರ್ಮನೆಂಟ್ ಕಮಿಷನರ್ಸ್ ಗಳನ್ನ ಅಪಾಯಿಂಟ್ ಮಾಡೋದ್ರ ಮೂಲಕ ಇಂಡಸ್ ವಾಟರ್ ಟ್ರೀಟಿಯನ್ನ ಸರಿಯಾದ ಪ್ರಮಾಣದಲ್ಲಿ ಬಳಸ್ಕೊಳ್ಬಹುದಾಗುತ್ತೆ. ಸೊ ಮುಂದುವರೆದಂತೆ ಇಲ್ಲಿ ಇನ್ನೊಂದು ಪ್ರಮುಖವಾಗಿರುವಂತ ಅಂಶ ಇದೆ, ಏನು ಅಂದ್ರೆ ಸವಾಲುಗಳು. ನೋಡಿ, ಯಾವುದೇ ನೀರಿನ ಒಂದು ಸಮಸ್ಯೆ ಆಗಿರ್ಬೋದು, ಇಂಡಸ್ ವಾಟರ್ ಟ್ರೀಟಿ ಆಗಿರ್ಬೋದು, ಅದಕ್ಕೆ ಸವಾಲುಗಳು ಎಲ್ಲಾ ಮಟ್ಟದಲ್ಲೂ ಕೂಡ ಇರುತ್ತೆ. ಕಾರಣ ಏನು ಅಂದ್ರೆ ನೀರು ಅನ್ನುವಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲ. ಅರ್ಥ ಆಗ್ತಿದ್ಯಾ? ಸೊ ಈ ನೈಸರ್ಗಿಕ ಸಂಪನ್ಮೂಲವನ್ನ ಸರಿಯಾದ ಪ್ರಮಾಣದಲ್ಲಿ ಸುಸ್ಥಿರವಾಗಿ ನಾವು ಬಳಸ್ಕೊಳ್ಬೇಕಾಗುತ್ತೆ. ಬಟ್ ಅದು ಆಗೋದಿಲ್ಲ. ಕಾರಣ ಏನು, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆಗ್ತಾ ಇರ್ತಕ್ಕಂತಹ ಒಂದು ಜಗಳ ಇದು, ಬಿಕ್ಕಟ್ಟು ಇದು. ಅರ್ಥ ಆಗ್ತಿದ್ಯಾ? ಅದಕ್ಕೋಸ್ಕರನೇ ಸವಾಲು ಅಂತಕ್ಕಂಥದ್ದು ಯಾವಾಗ್ಲೂ ಕೂಡ ಇರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಆದುದರಿಂದ ಈ ಸವಾಲುಗಳನ್ನ ಎದುರಿಸ್ತಕ್ಕಂತಹ ಪರಿಹಾರ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಮೊದಲನೇ ಹಂತದಲ್ಲಿ ಪಾಕಿಸ್ತಾನ ಅಂದ ತಕ್ಷಣ ಭಾರತ ಮತ್ತು ಸಿಂಧೂ ನದಿ ಅಂದ್ರೆ ಏನು, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆದಂತಹ ಸಿಂಧೂ ನದಿ ಒಪ್ಪಂದ ಏನಿದೆಯಲ್ಲ, ದೊಡ್ಡ ಮಟ್ಟದಲ್ಲಿ ಸವಾಲನ್ನ ಹೊಂದಿರುತ್ತೆ. ಸೊ ಭಾರತದ ಅಭಿವೃದ್ಧಿ ಯೋಜನೆಗಳೇನಿದಾವಲ್ಲ, ಇದಕ್ಕೆ ಪ್ರತಿ ಬಾರಿನೂ ಕೂಡ ಏನ್ ಮಾಡುತ್ತೆ, ಪಾಕಿಸ್ತಾನ ದೊಡ್ಡ ಮಟ್ಟದಲ್ಲಿ ತೀವ್ರ ವಿರೋಧವನ್ನ ವ್ಯಕ್ತಪಡಿಸುತ್ತೆ. ಇದು ಮೊದಲನೇ ಸವಾಲು ಅಂತ ಕೂಡ ಹೇಳ್ಬೋದು. ನಂತರದಲ್ಲಿ ಪರಿಸರಕ್ಕೆ ಕುರಿತಾಗಿ ನೋಡಿ, ಹಿಮಾಲಯನ್ ಗ್ಲೇಷಿಯರ್ಸ್ ಅಂತ ಏನ್ ಕರಿತೀವಲ್ವಾ, ಇದನ್ನ ಹಿಮಾಲಯನ್ ಗ್ಲೇಷಿಯರ್ಸ್ ಅಥವಾ ಹಿಮಾಲಯದ ಹಿಮನದಿಗಳು ಅಂತ ಕೂಡ ಕರಿತೀವಿ. ತುಂಬಾ ಪ್ರಮುಖವಾಗಿರ್ತಕ್ಕಂಥ ಅಂಶ ಅದು. ಪರಿಸರ ಸಂರಕ್ಷಣೆಯಲ್ಲಿ ಹಿಮಾಲಯನ್ ಗ್ಲೇಷಿಯರ್ಸ್ ಕೂಡ ತುಂಬಾ ಅತ್ಯುನ್ನತವಾಗಿರುವಂತ ಅಂಶ. ಸೊ ಹಿಮಾಲಯನ್ ಗ್ಲೇಷಿಯರ್ಸ್ ಗಳು ಏನ್ ಮಾಡ್ತಾವ ಅಂದ್ರೆ CC, ಅದನ್ನ ನಾವು ಕ್ಲೈಮೇಟ್ ಚೇಂಜ್ ಅಂತೇಳಿ ಕರಿತೇವೆ ಇಂಗ್ಲಿಷ್ ಅಲ್ಲಿ. ಇದನ್ನ ಕನ್ನಡದಲ್ಲಿ ಹವಾಮಾನ ಬದಲಾವಣೆ ಮುಖಾಂತರವಾಗಿ ಹಿಮಾಲಯನ್ ಗ್ಲೇಷಿಯರ್ಸ್ಗಳು ಕರಗಿ ಹೋಗಿ ಅಲ್ಲಿ ಹರಿತಕ್ಕಂಥ ನೀರಿನ ಹರಿವಿನಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ರಿವರ್ ಫ್ಲೋ ಅಲ್ಲಿ ಸಿಸ್ಟಮ್ ಅಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಇದು ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಸವಾಲು. ಮುಂದುವರೆದಂತೆ ಕೃಷಿ ವಿಸ್ತಾರ ನೋಡಿ, ಭಾರತದಂತ ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳು 2047ಕ್ಕೆ ಅಭಿವೃದ್ಧಿ ಹೊಂದಿದಂತಹ ಭಾರತದ ಸ್ಥಾನಮಾನವನ್ನು ಹೊಂದೋದಕ್ಕೆ ಹೋರಾಡ್ತಾ ಇರುವಂತಹ ಭಾರತ, ಸೊ ಇಲ್ಲಿ ಕೃಷಿ ವಿಸ್ತಾರವನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದೆ. ಸೊ ಇದಕ್ಕೆ ಸಮರ್ಪಕವಾಗಿರ್ತಕ್ಕಂಥ ನೀರಾವರಿಯನ್ನು ಕೊಡ್ತಕ್ಕಂಥದ್ದು ಕೂಡ ಭಾರತದ ಒಂದು ಅತ್ಯುನ್ನತ ಮೂಲ ಸೌಕರ್ಯಗಳಲ್ಲಿ ಒಂದು. ನಂತರದಲ್ಲಿ ಜನಸಂಖ್ಯೆಯನ್ನ ಹೆಚ್ಚುತ್ತಿರುವಂತಹ ಜನಸಂಖ್ಯೆಗೆ ಅವರ ನೀರಿನ ಪೂರೈಕೆಯನ್ನ ಬಳಕೆ ಮಾಡೋದಕ್ಕೋಸ್ಕರ, ಪೂರೈಕೆಯನ್ನು ಪೂರೈಸೋದಕ್ಕೋಸ್ಕರ ಭಾರತ ಸರ್ಕಾರ ಏನ್ ಮಾಡ್ತಾ ಇದೆ, ಸವಾಲನ್ನ ಎದುರಿಸ್ತಾ ಇದೆ. ಈ ಮೂರು ಅಂಶಗಳನ್ನ ತಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ಮುಂದುವರೆದಂತೆ ಇನ್ನೊಂದು ಪ್ರಮುಖವಾಗಿರುವಂತಹ ಅಂಶ ಇದೆ, ಸ್ಟ್ರಾಟಜಿಕ್ ಬಳಕೆ. ನೋಡಿ, ಇಂಡಸ್ ವಾಟರ್ ಟ್ರೀಟಿನ ಒಂದು ರೀತಿಯಾಗಿ ಸ್ಟ್ರಾಟಜಿಕ್ ಬಳಕೆಯಾಗಿ ಕೂಡ ಬಳಸ್ತಾ ಇದೆ ಭಾರತ. ನೋಡಿ, ಪಾಲ್ಗಾಮ್ ಅಟ್ಯಾಕ್ ಆದ ನಂತರದಲ್ಲಿ
ಒಂದು ಇಂಡಸ್ ವಾಟರ್ ಟ್ರೀಟಿಯನ್ನ ರದ್ದುಪಡಿಸಿರುವುದರ ಮುಖಾಂತರ ಪಾಕಿಸ್ತಾನಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಸವಾಲನ್ನ ಎಸಗಿರ್ತಕ್ಕಂಥದ್ದು. ಇದನ್ನ ಒಂದು ಸ್ಟ್ರಾಟಜಿಕ್ ವರ್ಡ್ ಅಂತಾನು ಕೂಡ ಬಳಸ್ಕೊಳ್ಬಹುದಾಗುತ್ತೆ. ಯಾಕಂದ್ರೆ ಇದೊಂದು ಕೀವರ್ಡ್ ಅಂತಾನು ಕೂಡ ಹೇಳ್ಬೋದು. ಈ ರೀತಿಯಾಗಿರ್ತಕ್ಕಂಥ ವರ್ಡ್ಸ್ ಅನ್ನ ಬಳಸಿದಾಗ ತಮ್ಮ GS ಆನ್ಸರ್ ಆಗಿರ್ಬೋದು, ಪ್ರಬಂಧಗಳಾಗಿರ್ಬೋದು, ದೊಡ್ಡ ಮಟ್ಟದಲ್ಲಿ ಆನ್ಸರ್ಸ್ ಗಳನ್ನ, ತಮ್ಮ ಕ್ವಾಲಿಟಿ ಆಫ್ ದ ಆನ್ಸರ್ಸ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದರಲ್ಲಿ ಒಂದು ಫೇಮಸ್ ಆಗಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಇದೆ, ಬ್ಲಡ್ ಅಂಡ್ ವಾಟರ್ ಕೆನಾಟ್ ಫ್ಲೋ ಟುಗೆದರ್ ಅಂತಕ್ಕಂಥದ್ದು. ಸೊ ಈ ಅಂಶಗಳನ್ನು ಕೂಡ ತಾವು ಬಳಸ್ಕೊಳ್ಬಹುದು. ಇಂಗ್ಲಿಷಲ್ಲಿ ಬರೀತಾ ಇರೋರು ಇಂಗ್ಲಿಷಲ್ಲಿ ಬಳಸ್ಕೊಳ್ಬಹುದು, ಕನ್ನಡದಲ್ಲಿ ಬರೀತಾ ಇರೋರು ಕನ್ನಡದಲ್ಲೂ ಕೂಡ ಬಳಸ್ಕೊಳ್ಬಹುದು. ಅದರ ಭಾಷಾಂತರವನ್ನ, ಅನುವಾದವನ್ನು ಕೂಡ ಬರ್ಸ್ಕೊಳ್ಬಹುದಾಗತ್ತೆ. ಇದಾದ ನಂತರ ಭಯೋತ್ಪಾದನೆಯ ವಿರುದ್ಧವಾಗಿ ಹೋರಾಡೋದಕ್ಕೆ, ಅದನ್ನ ನಾವು ಕ್ರಾಸ್ ಬಾರ್ಡರ್ ಟೆರರಿಸಂ ವಿರುದ್ಧವಾಗಿ ಹೋರಾಡೋದಕ್ಕೋಸ್ಕರ ಈ ಒಂದು ಇಂಡಸ್ ವಾಟರ್ ಟ್ರೀಟಿಯನ್ನ ಬಳಸ್ಕೊಳ್ತಾ ಇದ್ದೇವೆ. ಸೊ ಇದು 2016ರ ಉರಿ ಅಟ್ಯಾಕ್ ಆದ ನಂತರ ಇನ್ನೂ ತೀಕ್ಷ್ಣವಾಗಿರ್ತಕ್ಕಂತಹ ಒಂದು ನೆಲೆಯನ್ನ ಪಡೆದುಕೊಂಡಿದೆ. ಈ ಎರಡು ಅಂಶಗಳನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ, ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಇದಾದ ನಂತರದಲ್ಲಿ ಇನ್ನೊಂದು ಪ್ರಮುಖವಾಗಿರುವಂತಹ ಅಂಶ ಇದೆ. ಏನು ವೇ ಫಾರ್ವರ್ಡ್ ಅಂದ್ರೆ ಏನು, ಮುಂದೆ ಆಗ್ತಕ್ಕಂತಹ ಅಂಶಗಳನ್ನ ಯಾವ ರೀತಿಯಾಗಿ ನಾವು ತೆಗೆದುಕೊಳ್ಬಹುದು, ಅರ್ಥ ಆಗ್ತಿದೆಯಾ? ಮುಂದಿರುವಂತಹ ಕ್ರಮಗಳು ಏನು ಅಂತ ನೋಡ್ಕೊಂಡಾಗ ಮೊದಲನೇ ಹಂತದಲ್ಲಿ ಇಂಟಿಗ್ರೇಟೆಡ್ ವಾಟರ್ ಮ್ಯಾನೇಜ್ಮೆಂಟ್ ಅಂಡ್ ಕ್ಲೈಮೇಟ್ ಅಡಾಪ್ಟೇಷನ್, ಇದೊಂದು ಅತ್ಯುನ್ನತವಾಗಿರ್ತಕ್ಕಂತಹ ಸಸ್ಟೈನಬಲ್ ವೇ ಆಫ್ ಟೇಕಿಂಗ್ಸ್, ಅರ್ಥ ಆಗ್ತಿದೆಯಾ? ವೇ ಫಾರ್ವರ್ಡ್ ಅಂತ ಕೂಡ ಕರಿತೀವಿ. ಸೊ ಇಂಡೋ ಮತ್ತು ಪಾಕ್ ಕುರಿತಾಗಿ ಇಂಟಿಗ್ರೇಟೆಡ್ ರಿವರ್ ಬೇಸಿನ್ ಮ್ಯಾನೇಜ್ಮೆಂಟ್ ಅನ್ನ ಸ್ಥಾಪನೆ ಮಾಡುವಂತದ್ದು ಕೂಡ ಅಗತ್ಯವಾಗಿರುವಂತದ್ದು. ಸೊ ಇದಾದ ನಂತರ ಸಸ್ಟೈನಬಲ್ ವಾಟರ್ ಯೂಸ್, ಕನ್ಸರ್ವೇಷನ್, ಫ್ಲಡ್ ಮ್ಯಾನೇಜ್ಮೆಂಟ್. ಸೊ ಈ ಮೂರೂ ಕೂಡ ಅತ್ಯುನ್ನತವಾಗಿರ್ತಕ್ಕಂಥ ಅಂಶಗಳು ಇಂಡಸ್ ವಾಟರ್ ಟ್ರೀಟಿಗೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ ಇನ್ನೊಂದು ಪ್ರಮುಖವಾಗಿರುವಂತ ಅಂಶ ಇದೆ, ಮಾಡರ್ನೈಸೇಷನ್ ವಿತ್ ಟೆಕ್ನಾಲಜಿ ಅಂಡ್ ರೀನೆಗೋಸಿಯೇಷನ್ ಅಂತ ಹೇಳಿದೆ. ಸೊ ಯಾವುದೇ ಒಂದು ಒಪ್ಪಂದ ಕೆಳಮಟ್ಟದಲ್ಲಿ ಹೋಯ್ತು ಅಂದ್ರೆ, ಅದು ಸಮರ್ಪಕವಾಗಿ ತನ್ನ ಯಶಸ್ಸನ್ನ ಪಡಿಲಿಲ್ಲ ಅಂದ್ರೆ ಅದನ್ನ ಮತ್ತೆ ನೆಗೋಸಿಯೇಷನ್ ಮೂಲಕ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸಾರ್ಕ್ ಅಂತಕ್ಕಂಥ ಒಂದು ಸಂಸ್ಥೆ ಇದೆ, ಸೌತ್ ಏಷ್ಯನ್ ಅಸೋಸಿಯೇಷನ್ ಆಫ್ ರೀಜನಲ್ ಕೋಆಪರೇಷನ್ ಅಂತೇಳಿ. ಅದು ಇವಾಗ ಡೆಡ್ ಆರ್ಗನೈಸೇಷನ್ ಆಗಿದೆ. ಅದಕ್ಕೆ ರಿವ್ಯಾಂಪಿಕೇಶನ್, ರೀನೆಗೋಸಿಯೇಷನ್ ಮುಖಾಂತರವಾಗಿ ಅದರ ಸಾಮರ್ಥ್ಯವನ್ನ ಬೆಳೆಸ್ಕೊಳ್ಬೇಕಾಗತ್ತೆ. ಇದು ನಮ್ಮ ಮುಂದೆ ಇರತಕ್ಕಂಥ ಅತ್ಯುನ್ನತವಾಗಿರುವಂತ ಅಂಶ. ಅದೇ ರೀತಿಯಾಗಿ ಈ ಒಂದು ಅಂಶಕ್ಕೂ ಕೂಡ ಅವೈಲಬಲ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಈ ನದಿ ನೀರು ಹಂಚಿಕೆ ಕುರಿತಾಗಿ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಏನಾದ್ರೂ ಅಂಶಗಳಿದ್ದಾವ, ಒಪ್ಪಂದಗಳಿದ್ದಾವ, ಅಥವಾ ಪ್ರೋಟೋಕಾಲ್ಸ್ ಗಳಿದ್ದಾವ, ಅಥವಾ ಕನ್ವೆನ್ಷನ್ಸ್ ಗಳಿದ್ದಾವ ಅಂತ ನೋಡ್ಕೊಂಡಾಗ ಹೆಲ್ಸಿಂಕಿ ರೂಲ್ಸ್ ಆಫ್ 1966 ಅಂತ ಬರುತ್ತೆ. ಸೊ ಇಲ್ಲಿ ಹೆಲ್ಸಿಂಕಿ ಅಂತಕ್ಕಂಥದ್ದು ಯಾವ ದೇಶದ ಕ್ಯಾಪಿಟಲ್ ಸಿಟಿ ಅಂತಕ್ಕಂಥದ್ದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಮುಂದುವರೆದಂತೆ ಈ ಹೆಲ್ಸಿಂಕಿ ರೂಲ್ಸ್ ಅಂತಕ್ಕಂಥದ್ದು ನದಿಗಳು ಮತ್ತು ಅದರ ಜೊತೆಗೆ ಇರ್ತಕ್ಕಂಥ ಕನೆಕ್ಟೆಡ್ ಗ್ರೌಂಡ್ ವಾಟರ್ಸ್ ಗಳಿದಾವಲ್ಲ, ಇವುಗಳನ್ನ ಸಂರಕ್ಷಣೆ ಮಾಡೋದಕ್ಕೆ ಸೃಷ್ಟಿಯಾಗಿರ್ತಕ್ಕಂಥ ಒಂದು ರೂಲ್ಸ್ ಅಂತ ಕರಿತೀವಿ. ಅದನ್ನ ಹೆಲ್ಸಿಂಕಿ ರೂಲ್ಸ್ ಆಫ್ 1966 ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಇದಾದ ನಂತರದಲ್ಲಿ ಅದೇ ಹೆಲ್ಸಿಂಕಿ ಕನ್ವೆನ್ಷನ್ 1992 ಅಲ್ಲಿ ಆಗುತ್ತೆ. ಇದರ ಮುಖ್ಯವಾಗಿರುವಂತ ಅಂಶ ಏನು ಅಂದ್ರೆ ವಾಟರ್ ಪೊಲ್ಯೂಷನ್ ಅನ್ನ, ಜಲ ಮಾಲಿನ್ಯ ಅಥವಾ ನೀರು ಮಾಲಿನ್ಯವನ್ನ ತಡೆಗಟ್ಟತಕ್ಕಂಥದ್ದು, ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಸೊ ಇದೇ ರೀತಿಯಾಗಿ UN ರೀನೆಗೋಸಿಯೇಷನ್ ಅಥವಾ ನ್ಯಾವಿಗೇಷನ್ ಆಫ್ ವಾಟರ್ ಯೂಸ್ ನ ಕುರಿತಾಗಿ ದೊಡ್ಡ ಮಟ್ಟದಲ್ಲಿ UN ಕನ್ವೆನ್ಷನ್ ಮಾಡುತ್ತೆ 1997ರಲ್ಲಿ. ಸ್ನೇಹಿತರೆ, ಇದಾಗಿತ್ತು ಭಾರತದ ಮತ್ತು ಪಾಕಿಸ್ತಾನದ ನಡುವೆ ಆಗಿರ್ತಕ್ಕಂಥ ಸಿಂಧೂ ನದಿ ಒಪ್ಪಂದ. ಇದರ ಕುರಿತಾಗಿ ತಮಗೆ ಏನೇ ಒಂದು ಅಭಿಪ್ರಾಯ ಇದ್ದಂತಹ ಸಂದರ್ಭದಲ್ಲಿ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಮುಂದುವರೆದಂತೆ ಈ ರೀತಿಯಾಗಿರ್ತಕ್ಕಂಥ ಕ್ಲಾಸಸ್ಗೆ ಕುರಿತಾಗಿ ತಮಗೆ ಏನಾದ್ರೂ ಅಪ್ಗ್ರೇಡೇಷನ್ ಇದ್ದಂತಹ ಸಂದರ್ಭದಲ್ಲಿ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡೋದ್ರ ಮುಖಾಂತರವಾಗಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ಇದು ನಿಮಗೆ ಉಪಯೋಗ ಆಗುತ್ತೆ ಅಂತ ನಾನು ಬಯಸ್ತಾ ಇದ್ದೀನಿ, ನಾನು ಅನ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿರ್ತಕ್ಕಂಥ ವಿಡಿಯೋಸ್ಗಳು ಮುಂದೆ ಬರ್ತಾ ಹೋಗ್ತವೆ. ಸೊ ಈ ದಿನ ನಾನು ಈ ಒಂದು ಕ್ಲಾಸ್ ಅನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ಈ ಕ್ಲಾಸ್ ಅನ್ನ ವಾಚ್ ಮಾಡೋದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಐ ವಿಲ್ ಕನ್ಕ್ಲೂಡ್ ದಿಸ್ ಸೆಷನ್ ರೈಟ್ ನೌ.